ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಅಭಿಮಾನಿಗಳಿಗೆ ವಂದಿಸ್ತಾ, ಏನಿವತ್ತು 70ನೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ನಾಡಿನಾದ್ಯಂತ ಹಾಗೂ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಎಲ್ಲ ನಮ್ಮ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಏನು ನಮ್ಮ ಮುಳಬಾಗಿಲಿನಲ್ಲಿ ಗಡಿ ಭಾಗ, ಇಲ್ಲಿ ನಾವು ಕನ್ನಡ ಕಾರ್ಯಕ್ರಮಗಳನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇವತ್ತು ನಾವು ಸಾಂಕೇತಿಕವಾಗಿ ಅಂದರೆ ವಿಜೃಂಭಣೆಯಿಂದ ನಾವು ನಮ್ಮ ಶಾಸಕರ ನೇತೃತ್ವದಲ್ಲಿ ಮುಂದಿನ 16ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಂಕೇತಿಕವಾಗಿ ಇವತ್ತೇನು ನವೆಂಬರ್ 1ಗೆ ನಾವೇನು ಮಾಮೂಲಿ ಮಾಡ್ತಾ ಇದ್ದೀವಿ, ಅದೇ ಥರ ತಾಯಿ ಭುವನೇಶ್ವರಿಗೆ ಇಲ್ಲಿ ನಮ್ಮ ಧ್ವಜಸ್ತಂಭ, ಇದು ನಾವು ಅಪ್ಪು ಅವರ ನೆನಪಿನ ಧ್ವಜಸ್ತಂಭ ಅಂತ ಇದಕ್ಕೆ ಹೆಸರು. ಇದಕ್ಕೊಂದು ವಿಶೇಷತೆಯೂ ಅದೇನೆ, ಅವರು ತೀರ್ಕೊಂಡಾಗ ನಾವು ಇದನ್ನು ಅವರ ಒಂದು ನೆನಪಿನ ರೀತಿಯಲ್ಲಿ ಇದನ್ನು ಧ್ವಜಾರೋಹಣ ಮಾಡಿದ್ದು. ಈ ಒಂದು ಧ್ವಜಕ್ಕೆ ನಮ್ಮ ಸ್ನೇಹಿತರು ಹಾಗೂ ಕನ್ನಡ ಅಭಿಮಾನಿ ನಮ್ಮ ಅರ್ಬಾಜ್ ಅವರು ಕೈ ಜೋಡಿಸಿ ಅವತ್ತು ನಾವಿಬ್ಬರು ನಿಂತ್ಕೊಂಡು ಈ ಒಂದು ಧ್ವಜಸ್ತಂಭವನ್ನು ಹಾಕ್ತಿದ್ದು. ಅವರು ತುಂಬ ಕನ್ನಡ ಸೇವೆಗಳಿಗೆ ಬರ್ತಾ ಇರ್ತಾರೆ, ನಮ್ಮ ಜೊತೆ ಇದ್ದಾರೆ. ಅವರಿಗೆ ಶುಭಾಶಯ ಕೋರ್ತಾ, ಮತ್ತು ಏನು ಈಗಾಗಲೇ ನಾವು ನಿನ್ನೆ ಒಂದು ಮಾಧ್ಯಮಗೋಷ್ಠಿ ಮಾಡಿ ಮನೆ ಮೇಲೆ ನಮ್ಮ ಕನ್ನಡ ಧ್ವಜವನ್ನು ಹಾಕಿ ಅಂತ ಹೇಳಿದ್ವಿ. ಎಲ್ಲ ನಮ್ಮ ಸಂಘಟನೆಯವರು, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಸಾರಥ್ಯದ ಮುಳಬಾಗಿಲು ತಾಲೂಕು ಘಟಕದ ವತಿಯಿಂದ ಎಲ್ಲ ನಮ್ಮ ಸಂಘಟನೆಯವರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲನೂ ಮನೆ ಮೇಲೆ ಧ್ವಜ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಯಶಸ್ವಿ ಮಾಡಿದ್ದೀವಿ. ಅವ್ರಿಗೆ ನನ್ನ ಶುಭಾಶಯ ಕೋರ್ತಾ, ಈಗೇನು ನಾವೆಲ್ಲ ಈಗ ಕನ್ನಡ ಪರ ಹೋರಾಟಗಾರರೇ ಅಲ್ಲ, ನಮ್ಮ ಕನ್ನಡ ಹಬ್ಬ ಅಂದರೆ ಅದು ನಾಡ ಹಬ್ಬ. ಎಲ್ರಿಗೂ ಯಾವುದೇ ಇದಕ್ಕೆ ಜಾತಿ ಭೇದ ಭಾವ ಏನೂ ಇಲ್ಲ, ಎಲ್ಲರೂ ಮಾಡುವಂಥ ಹಬ್ಬ. ಎಲ್ಲರೂ ಕೈ ಜೋಡಿಸಿ, ಏನೇ ಕನ್ನಡಕ್ಕೆ ಇಲ್ಲೇ ತೊಂದರೆ ಆದ್ರೂ ನಮ್ಗೆ ತಿಳಿಸಿ, ನೀವು ಪ್ರಯತ್ನ ಮಾಡಿ, ನಿಮ್ಮ ಕೈಲಾಗಿಲ್ಲ ಅಂದ್ರೆ ನಮ್ಗೆ ತಿಳಿಸಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಬಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಅಂತ ಹೇಳ್ತಾ, ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ, ಇದೇ ರೀತಿ ನಮ್ಮ ಜೊತೆ ಇರಿ, ಇನ್ನೂ ಹೆಚ್ಚೆಚ್ಚು ಕನ್ನಡ ಕಾರ್ಯಕ್ರಮಗಳು ಮಾಡೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ. ಮತ್ತು ಮುಂದಿನ ದಿನಗಳಲ್ಲಿ ಗಡಿ ಭಾಗಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಗಡಿ ಭಾಗಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ, ಕನ್ನಡವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ 70ನೇ ಕನ್ನಡ ರಾಜ್ಯೋತ್ಸವನ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಶುಭೋದಯಗಳು. ಈ ದಿನ ಒಂದು ವಿಶೇಷವಾದ ದಿನಾನೇ ಅಂತ ನಾವು ಹೇಳ್ಬೋದು. ಪ್ರತಿ ಮನೆಯಲ್ಲೂ ಪ್ರತಿದಿನ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಳ್ತಾನೆ ಬರ್ತಾ ಇದ್ದೀವಿ. ಆದರೆ ಇದೊಂದು ರೀತಿ ಕನ್ನಡದ ಜನತೆಗೆ, ಕರ್ನಾಟಕಕ್ಕೆ, ಇಡೀ ಕನ್ನಡ ಅಭಿಮಾನಿಗಳಿಗೆ ಒಂದು ದೊಡ್ಡ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಎಲ್ಲಿಲ್ಲದೆ ಇರೋ ಒಂದು ಸಡಗರ. ಇದೇ ರೀತಿ ಕನ್ನಡ ಧ್ವಜ ಇದೆಯಲ್ಲ, ಇದೇ ತರ ನಾವು ಡ್ರೆಸ್ ಮಾಡ್ಕೊಂಡೆಲ್ಲ ತುಂಬಾ ಚೆನ್ನಾಗಿ ಕ್ಲಾಸ್ಗೆಲ್ಲ ಹೋಗ್ತಿದ್ವಿ. ಈಗಲೂ ಆ ಒಂದು ಹುಮ್ಮಸ್ಸನ್ನ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಬರ್ಬರ್ತಾ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಇನ್ನು ವಿಜೃಂಭಣೆಯಿಂದ ನಡಿಬೇಕು. ಮತ್ತೆ ನಮ್ಮ ಕರವೇ ಕುಟುಂಬದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ನಾಡಿನ ಎಲ್ಲ ಜನತೆಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನತೆಗೂ ಏನು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀವಿ. ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ, ಅದೇ ರೀತಿ ನಮ್ಮ ಏನು ಪ್ರವೀಣ್ ಶೆಟ್ಟಿ ಸರ್ ಅವರ ಬಣದ ವತಿಯಿಂದ ನಾವು ಕನ್ನಡ ರಾಜ್ಯೋತ್ಸವ ಶುಭಾಶಯ ತಿಳಿಸಕ್ಕೆ ಇಷ್ಟಪಡ್ತೀವಿ. ಜೈ ಕರ್ನಾಟಕ ಮಾತು. ಎಲ್ಲ ಸ್ನೇಹಿತರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಏನು ಈ ಒಂದು ಮೂಡಲ ಬಾಗಿಲಿನ ಮೊದಲನೇದಾಗಿ ಆಂಧ್ರದಿಂದ ಏನು ಬರ್ತೀವಿ, ಮೊದಲನೇದಾಗಿ ಈ ಬೆಟ್ಟದ ಮೇಲೆ ಬಂದ ತಕ್ಷಣ ಕಾಣುವಂಥದ್ದು ಕನ್ನಡ ಧ್ವಜ ನೋಡಿದ್ರೆ ಒಂದು ಹೆಮ್ಮೆ ಇರ್ತದೆ ನಮಗೆಲ್ಲ. ಈ ಒಂದು ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಮುಳಬಾಗಿಲು ತಾಲೂಕಿನ ಎಲ್ಲ ಒಂದು ಸರ್ಕಾರಿ ಮತ್ತು ಪಂಚಾಯತಿ ಸರ್ಕಾರಿ ಎಲ್ಲ ಒಂದು ಆಫೀಸ್ಗಳಲ್ಲಿ ಇವತ್ತು ಒಂದು ಕನ್ನಡಾಂಬೆಯನ್ನ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಆ ಒಂದು ಧ್ವಜಾರೋಹಣದ ಮುಖಾಂತರ ಎಲ್ಲ ನಾಡ ಹಬ್ಬ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಾಡಿನ ಎಲ್ಲ ಸಮಸ್ತ ಜನರು ಕೂಡ ಇಲ್ಲ ಹೊರದೇಶಗಳಲ್ಲಿರುವ ಎಲ್ಲ ಕನ್ನಡ ಮಕ್ಕಳಿಗೆ, ಕನ್ನಡ ಒಂದು ಅಭಿಮಾನ ಕಟ್ಟಾಳುಗಳಿಗೆ ಈ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ.